ಇಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಸುದ್ದಿಗೋಷ್ಠಿ ನಡೆಸಿ ದೆಹಲಿ ಸ್ಫೋಟದಲ್ಲಿ ತನಿಖಾ ಸಂಸ್ಥೆಗಳು ಕೃತ್ಯದ ಹಿಂದಿರುವವರ ಹೆಸರನ್ನ ತಿಳಿಸಿದ್ರೂ ಕಾಂಗ್ರೆಸ್ನ ಯಾವೊಬ್ಬ ನಾಯಕನು ಯಾಕೆ ಅವರ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನಿಸಿದ್ರು. ಕಾಂಗ್ರೆಸ್ನ ಮುಸ್ಲಿಂ ಓಲೈಕೆ ರಾಜಕಾರಣ ಮುಂದೊಂದು ದಿನ ಅವರಿಗೆ ಮುಳುವಾಗುತ್ತೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ಮೊನ್ನೆ ನಡೆದ ಸ್ಫೋಟದಿಂದ ಇಡೀ ದೇಶದಲ್ಲಿ ಎಲ್ಲೆಡೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣವಾಗಿರುವವರ ಹೆಸರನ್ನ ತನಿಖಾ ಸಂಸ್ಥೆಗಳು ಹೊರಹಾಕಿವೆ. ಆದರೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಅವರ ವಿರುದ್ಧ ಮಾತನಾಡುತ್ತಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ರು. ಆರ್ಎಸ್ಎಸ್ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ನಡೆಯಬಾರದು ಎಂದು ಮಾತನಾಡುವ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಮರು ಸಾಮೂಹಿಕ ನಮಾಜ್ ಮಾಡಿದ್ದರ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಎಂದು ಪ್ರಶ್ನಿಸಿದ್ರು. ರಾಜಕಾರಣಕ್ಕಾಗಿ ನೀವು ಮುಸ್ಲಿಮರ ಓಲೈಕೆ ಮಾಡಿದರೆ ಮುಂದೊಂದು ದಿನ ಅವರು ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮನೆಯನ್ನ ದರೋಡೆ ಮಾಡುತ್ತಾರೆ ಎಂದು ಎಚ್ಚರಿಸಿದ್ರು. ಮೊನ್ನೆ ತಾನೇ ತಮ್ಮೆಲ್ಲರಿಗೂ ಗೊತ್ತಿದೆ, ದೆಹಲಿಯ ರೆಡ್ ಫೋರ್ಟ್ ಕೆಂಪುಕೋಟೆ ಹತ್ರ ನಡೆದಿರ್ತಕ್ಕಂಥ ಏನು ಬಾಂಬ್ ಬ್ಲಾಸ್ಟ್ ಆಗಿರೋದು. ಈಗ ಕಾಂಗ್ರೆಸ್ನ ಏನು ಬ್ರದರ್ಸ್ಗಳೆಲ್ಲ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಏನಾದರೆ ಮಂಗಳೂರಲ್ಲಿ ಆಟೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತಂದಾಗ ಹೇಳಿದರು ಡಿ ಕೆ ಶಿವಕುಮಾರ್, ದೇರ್ ಆರ್ ಮೈ ಬ್ರದರ್ಸ್ ಅಂತೇಳಿ ಹೇಳಿದರು. ಎಲ್ಲರೂ ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟಿದವರು ಅಂತ ಹೇಳಿದರು. ಇವತ್ತು ಯಾವ ಕಾಂಗ್ರೆಸ್ನವರು ನಾಲ್ಗೇನೇ ಇಲ್ಲ. ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿ ದೆಹಲಿಯಲ್ಲಿ 12 ಜನ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಲವಾರು ಜನ ತನ್ನ ಜೀವನವನ್ನೇ ಕಳ್ಕೊಂಡ ರೀತಿಯಲ್ಲಿ ಅವರು ಅಂಗಹೂನಗಳಾಗಿದೆ. ಭಾಳಷ್ಟು ಆಸ್ತಿಪಾಸ್ತಿ ನಷ್ಟ ಆಗಿದೆ. ಇಡೀ ದೇಶದೊಳಗೆ ಒಂದು ಭಯದ ವಾತಾವರಣ ಇವತ್ತು ದೆಹಲಿಯ ಏನು ಬಾಂಬ್ ಬ್ಲಾಸ್ಟ್ನಿಂದ ನಡೆದಿದೆ. ಆದರೆ ಕಾಂಗ್ರೆಸ್ನವರು ಯಾವುದೇ ರೀತಿಯಾಗಿ ಇವತ್ತು ತುಟಿ ಬಿಚ್ತಾ ಇಲ್ಲ. ಯಾಕೆ ಅವ್ರು ಏನಾದರೆ ಮತ ಬ್ಯಾಂಕ್ನ ಏನು ನಮ್ಮ ಮತ ಬ್ಯಾಂಕ್ ಎಲ್ಲಾದರೂ ಹೋಗ್ಬಿಡುತ್ತೆ, ಅವರು ಮುಸ್ಲಿಮ್ಸ್ ಅಂತ ಗೊತ್ತಾಗಿದೆ, ಈಗ ಪತ್ತೆ ಮಾಡಿದ್ದಾರೆ ಯಾರು ಅದು ಅಂತೇಳಿ. ಆದರೆ ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಮಾತಾಡ್ತಾ ಇಲ್ವಾ ಏನು ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಏರ್ಪೋರ್ಟಲ್ಲಿ ನಮಾಜ್ ಮಾಡ್ತಾ ಇದ್ದಿದ್ದು ತಾವೆಲ್ಲರೂ ಗಮನಿಸಿದ್ರಿ. ತಮ್ಮ ಟಿ ವಿ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲೂ ನಾವು ನೋಡಿದ್ದೀವಿ. ಏರ್ಪೋರ್ಟಲ್ಲಿ ಇವತ್ತು ನಡು ಏರ್ಪೋರ್ಟಲ್ಲಿ ಇವತ್ತು ನಮಾಜ್ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರಿಯಾಂಕ ಖರ್ಗೆ ಆಗಲಿ ಇನ್ನು ಬೇರೆ ಕಾಂಗ್ರೆಸ್ನವರ ಯಾವುದೇ ಥರವಾದ ಹೇಳಿಕೆ ಇಲ್ಲ. ಈ ರೀತಿಯಾದ ವಾತಾವರಣ ಇಡೀ ಜಿಲ್ಲೆ ಒಳಗೆ ಮತ್ತು ರಾಜ್ಯದೊಳಗೆ ಈ ರೀತಿಯಾದ ವಾತಾವರಣ ನಡೀತಾ ಇರೋದು ನಾವು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಈಗಾಗಲೇ ಯಾರು ಅವನು ಬಾಂಬ್ ಬ್ಲಾಸ್ಟ್ನಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅವನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಕೇಂದ್ರೀಯ ತನಿಖಾ ತಂಡ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳ್ತೀವಿ. ಮುಂದಿನ ದಿವಸಗಳಲ್ಲಿ ದೇಶದೊಳಗೆ ಶಾಂತಿ ನೆಲೆಸಬೇಕು, ದೇಶದೊಳಗೆ ಅಶಾಂತಿಯನ್ನು ದೂರ ಮಾಡಬೇಕು ಅಂತಂದರೆ ಕಾಂಗ್ರೆಸ್ನವ್ರು ಇನ್ನಾದರೂ ಸ್ವಲ್ಪ ಬಾಯಿ ಬಿಡಬೇಕು. ಅವರು ಮುಸ್ಲಿಮರ ಪರ ಅತಿಯಾದ ಓಲೈಕೆಯನ್ನು ನಿಲ್ಲಿಸಬೇಕು. ಎಲ್ಲಿ ತಪ್ಪು ಮಾಡಿದರೆ ತಪ್ಪು ಅಂತೇಳಿ ನೇರವಾಗಿ ಖಂಡಿಸುವಂಥ ಧೈರ್ಯವನ್ನು ಕಾಂಗ್ರೆಸ್ನವರು ಮತ್ತು ಕಾಂಗ್ರೆಸ್ನ ಮುಖಂಡರು ತೋರಿಸ್ಬೇಕು. ಇಲ್ಲ ಅಂತೇಳಿದರೆ ನಾಳೆ ದಿವಸ ನಿಮ್ಮ ಮನೆಗಳ ಒಳಗೆ ಬಂದು ನಿಮ್ಮ ಮನೇಲಿರ್ತಕ್ಕಂಥ ಏನು ಹೆಣ್ಮಕ್ಳ ಮೇಲೆ ಬೇರೆ ರೀತಿಯಾದಂಥ ಕೆಲಸವನ್ನು ಮಾಡೋದು ಅಥವಾ ನಿಮ್ಮ ಮನೆ ದರೋಡೆ ಮಾಡುವಂಥ ಕೆಲಸಕ್ಕೂ ಇಳಿತಾರೆ. ಇದೇನು ತುಂಬ ದೂರ ಇಲ್ಲ. ಕಾಂಗ್ರೆಸ್ನವ್ರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆವಾಗ ನೀವು ತಪ್ಪಿನ ಅರಿವಾಗೋ ಬದಲು ಈಗ ನೀವು ಎಚ್ಚರಗೊಳ್ಳಬೇಕಾಗತ್ತೆ. ಯಾವುದೇ ರೀತಿಯಾಗಿ ತಪ್ಪು ನಮ್ಮ ದೇಶದೊಳಗೆ ಮಾಡಿರ್ತಕ್ಕಂಥ ಯಾವುದೇ ತಪ್ಪನ್ನು, ಅದು ಯಾವುದೇ ಸಮಾಜ ಮಾಡಿರಲಿ, ಯಾವುದೇ ವರ್ಗದವ್ರು ಮಾಡಿರಲಿ, ಅದನ್ನು ನೇರವಾಗಿ ಖಂಡಿಸುವಂಥ ಧೈರ್ಯವನ್ನು ತಾವು ತೋರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಈಗಾಗಲೇ ನನ್ನನ್ನು 2ನೇ ಬಾರಿ ಅಧ್ಯಕ್ಷನಾಗಿ ಘೋಷಣೆ ಮಾಡಿ ಸುಮಾರು 8-9 ತಿಂಗಳ ಕಾಲ ಕಳೆದಿದೆ. ನಮಗೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಹಾಸನದಿಂದ ಚೇತನ್ ಅವರು ಮತ್ತು ರಾಜ್ಯದ ಚುನಾವಣಾಧಿಕಾರಿಯಾಗಿ ಶ್ರೀಯುತ ಮಾಜಿ MLCಗಳು ಆಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಈ ಚುನಾವಣೆಯ ನೇತೃತ್ವವನ್ನು ತಗೊಂಡಿದ್ದರು. ಅವರ ಸೂಚನೆ ಮೇರೆಗೆ ಮುಂದಿನ 3 ವರ್ಷಗಳ ಕಾಲ ನಮ್ಮ ಜಿಲ್ಲಾ ತಂಡವನ್ನು ಪುನರಚನೆ ಮಾಡಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಈಗೇನು ನಾವು ಪುನರಚನೆ ಮಾಡ್ತೀವಿ, ಈ ತಂಡದ ನೇತೃತ್ವದಲ್ಲಿ ಮುಂದೆ ಬರುವಂಥ ಎಲ್ಲ ಚುನಾವಣೆಯನ್ನು ನಾವು ಎದುರಿಸಲಿದ್ದೀವಿ. ಹಾಗಾಗಿ ಒಂದು ಸಶಕ್ತವಾದಂಥ ಜಿಲ್ಲಾ ತಂಡವನ್ನು ನಾವು ಮಾಡಬೇಕು ಅಂತೇಳಿ ನಮಗೆ ಆದೇಶವನ್ನು ಬಂದಿರೋದ್ರಿಂದ ನಾವು ನಮ್ಮ ಜಿಲ್ಲಾ ತಂಡದಲ್ಲಿ ಕಳೆದ ಅವಧಿಯಲ್ಲಿ ಇದ್ದಿರ್ತಕ್ಕಂಥ ಕೆಲವ್ರನ್ನ ಬೇರೆ ಬೇರೆ ಕೆಲಸಕ್ಕೆ ಜೋಡಿಸಿ ಈಗ ಹೊಸದಾಗಿ ತಂಡವನ್ನು ನಾವು ಘೋಷಣೆ ಮಾಡಿದ್ದೀವಿ. ಹಾಗಾಗಿ ಮುಂದಿನ 3 ವರ್ಷಗಳ ಕಾಲ ನಡೆಯುವಂಥ ಎಲ್ಲ ಚುನಾವಣೆಗಳನ್ನು ನಾವು ನೇರವಾಗಿ ಕಾಂಗ್ರೆಸ್ನ ವಿರುದ್ಧವಾದಂಥ ಚುನಾವಣೆ ಅಂದ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಸಮನ್ವಯದೊಂದಿಗೆ ನಾವು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳನ್ನ ಎದುರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಅವರ ಅವಧಿ ಮುಗಿತಾ ಬಂತು. ಬಹುತೇಕ ಗ್ರಾಮ ಪಂಚಾಯಿತಿಗಳು ನವೆಂಬರ್ ಕೊನೆ, ಡಿಸೆಂಬರ್, ಜನವರಿ, ಫೆಬ್ರವರಿಗೆ ಬಹುತೇಕ ಜಿಲ್ಲೆಯ
ಎಲ್ಲ ಗ್ರಾಮ ಪಂಚಾಯಿತಿಗಳು ಅವಧಿ ಮುಗಿಯುತ್ತೆ. ಸರ್ಕಾರ ತಕ್ಷಣಕ್ಕೆ ಗ್ರಾಮ ಪಂಚಾಯಿತಿಗೆ ಚುನಾವಣೆಯನ್ನು ಘೋಷಣೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆದಲ್ಲೇ ಈ ಬರುವ ಮಾರ್ಚ್ ಬಂದರೆ 5 ವರ್ಷ ಆಗುತ್ತೆ ಚುನಾವಣೆ ನಡೆದಲ್ಲೇ. ಅಂದರೆ ಈ ಚುನಾವಣೆಗಳು, ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಹಾಗೆ ಈ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮುಂದೆ ತಳ್ಳುವಂಥ ಎಲ್ಲ ರೀತಿಯಾದ ಹುನ್ನಾರ ಕಾಂಗ್ರೆಸ್ನವ್ರು ಮಾಡ್ತಾರೆ. ಆ ರೀತಿಯ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಕಾಂಗ್ರೆಸ್ನವ್ರು ಕೈ ಹಾಕಬಾರ್ದು. ಅವಧಿ ಸರಿಯಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ತಾವು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಈ ಚುನಾವಣೆಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪುಣ್ಯಪಾಲ್, ಹಿರಿಯ ಮುಖಂಡರಾದ ಕೋಟೆ ರಂಗಣ್ಣ, SC ಮೋರ್ಚಾದ ಜಿಲ್ಲಾಧ್ಯಕ್ಷರಾದ KP ವೆಂಕಟೇಶ್, ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಇದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.